ನೋಡಿ, ನೀವು ಒಂದು ಒಳ್ಳೆ ಕ್ರಿಯೇಟರ್ ಆಗ್ಬೇಕಾ, ನೀವು ಶೇಮ್ಲೆಸ್ ಆಗಿರ್ಬೇಕು. ನಾಚಿಕೆ ಎಲ್ಲ ಊರಿಂದ ಆಚಿಕೆ. ನೋಡಿ, ನಾ ಚಿಕ್ಕಗಿರ್ತಾ ನಮ್ಮ ಅಕ್ಕ ನಮ್ಮ ಅಮ್ಮ ನನಗೆ ಬೈತಿದ್ರು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಲ್ಲೋ ಅಂತ. ಬಟ್ ನನಗೆ ಅದೇ ಅಡ್ವಾಂಟೇಜ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ 2019 ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ನನ್ನ ಇ-ಕಾಮರ್ಸ್ ಬಿಸ್ನೆಸ್ ಎಕ್ಸ್ಪ್ಲೇನ್ ಮಾಡಕ್ಕೆ. ಸೊ ಅವಾಗ ನಾನು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಸೊ ನನಗೆ ಕರೆಕ್ಟಾಗಿ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಮೊಬೈಲ್ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಿದ್ದೆ, ಲ್ಯಾಪ್ಟಾಪ್ ವೆಬ್ ಕ್ಯಾಮ್ ಯೂಸ್ ಮಾಡ್ತಿದ್ದೆ. ಕರೆಕ್ಟಾಗಿ ಹಿಂದಿ ಮಾತಾಡೋಕೆ ಬರ್ತಿರ್ಲಿಲ್ಲ, ವಿಡಿಯೋ ಎಡಿಟಿಂಗು ಬರ್ತಿರ್ಲಿಲ್ಲ. ಆಮೇಲೆ ನಾನು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ, ನನ್ನ ಫ್ರೆಂಡ್ಸ್ ಏನು ಅನ್ಕೊಂತಾರೆ ವಿಡಿಯೋಸ್ ನೋಡಿ, ನನ್ನ ಫ್ಯಾಮಿಲಿ ಏನು ಅನ್ಕೊಂತಾರೆ ನನ್ನ ವಿಡಿಯೋಸ್ ನೋಡಿ ಅಂತ. ಯಾಕಂದ್ರೆ ನನಗೆ ಗೊತ್ತಿತ್ತು ನಾನು ಪಿಕ್ ಮಾಡಿರೋ ಟಾಪಿಕ್ ಏನು ಇ-ಕಾಮರ್ಸ್ ಇದೆ, ಅದ್ರ ಬಗ್ಗೆ ಜಾಸ್ತಿ ಜನ ಮಾತಾಡ್ತಿಲ್ಲ. ಸೊ ನನಗೆ ಒಳ್ಳೆ ಟ್ರಾಕ್ಷನ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಕಾಂಟೆಂಟ್ ಕ್ರಿಯೇಷನ್ ಇಂದ ನಂದು ಏನೇನು ಗೋಲ್ಸ್ ಇತ್ತು, ಗಾಡಿಗಳು ತಗೊಳೋದು, ಮನೆ ತಗೊಳೋದು, ಸೊ ಅದನ್ನೆಲ್ಲ ಅಚೀವ್ ಮಾಡೋಕ್ಕಾಯ್ತು. ಸೊ ನಾನು ಹೇಳ್ತಿರೋ ಉದ್ದೇಶ ಏನಂದ್ರೆ, ಸೊ ನಾಟ್ ಓನ್ಲಿ ಫಾರ್ ಕಾಂಟೆಂಟ್ ಕ್ರಿಯೇಷನ್, ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಅಚೀವ್ ಮಾಡ್ಬೇಕಂತ ಹೊರಟಾಗ ನೀವು ಒಂದು ಫೇಸ್ ನ ಗೋತ್ರು ಮಾಡ್ಬೇಕಾಗಿ ಬರುತ್ತೆ, ಅದು ಎಂಬ್ಯಾರಸ್ಮೆಂಟ್ ಫೇಸ್. ಸೊ ಆ ಫೇಸ್ ಅಲ್ಲಿ ನೀವು ನಾಚಿಕೆ ಪಡ್ಕೊಂಡು ಹೆದರ್ ಬಿಟ್ರೆ, ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಏನ್ ಅನ್ಕೊಂತಾರೆ ಅಂದ್ರೆ ನೀವು ಗಿವ್ ಅಪ್ ಮಾಡ್ತೀರಾ. ನೋಡಿ, ನೀವು ಲೈಫಲ್ಲಿ ಇಬ್ರಿಗೆ ಮಾತ್ರ ಮೆಚ್ಚಕ್ಕಾಗೋದು. ಒಂದು ಹೊರಗಡೆ ಪ್ರಪಂಚ, ಹೊರಗಡೆ ಜನ ಏನಿದ್ದಾರೆ ಅವರಿಗೆ, ಇಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ನೀವು ಮೋಸ್ಟ್ ಆಫ್ ದ ಟೈಮ್ ನಿಮ್ದು ಹೊರಗಡೆ ಪ್ರಪಂಚ ಹೊರಗಡೆ ಜನ ಇದ್ದಾರೆ ಅವ್ರಿಗೆ ಮೆಚ್ಚಿದ್ರೆ ನೀವು ಸಕ್ಸೀಡ್ ಆಗ್ತೀರಾ. ಬಟ್ ಅದೇ ನೀವು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮೆಚ್ಚಕ್ ಹೋಗಿ ಅವ್ರ ಒಪಿನಿಯನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ, ಅವ್ರ ತರನೇ ಸಾಯೋ ತನಕನೂ ಮೀಡಿಯೋಕ್ರಿಟಿಲಿ ಇರ್ತೀರಾ.